ಸಂಪ್ರದಾಯ ಅಂದ್ರೇನು? ಮಾನವ ನಿರ್ಮಿತ ಪದ್ಧತಿಗಳು. ಧರ್ಮ ಅಂದ್ರೆ ದೇವರು ಮಾಡಿದ ನೈಸರ್ಗಿಕ ನಿಯಮ. ಸಂಪ್ರದಾಯ ಅಂದ್ರೆ ಮಾನವ ನಿರ್ಮಿತ ಪದ್ಧತಿಗಳು, ರೂಢಿಗಳು. ಅಂದ್ರೆ ಚಿಲಕ ಇಟ್ಟೋದು, ಕಪ್ಪಿಗೆ ಹಾಕೋದು, ಆ ಇವೆಲ್ಲ ಏನು ಮಾನವ ನಿರ್ಮಿತ ಪದ್ಧತಿಗಳು. ಊಟ ಎಲೆ ಮೇಲೆ ಮಾಡ್ಬೇಕಾ, ತಟ್ಟೆಯಲ್ಲಿ ಮಾಡ್ಬೇಕಾ, ಅಥವಾ ಬೇರೆ ಯಾವ್ದು ನಿಂತ್ಕೊಂಡ್ ಮಾಡ್ಬೇಕಾ, ಕೂತ್ಕೊಂಡ್ ಮಾಡ್ಬೇಕಾ, ಇವೆಲ್ಲವೇನು ಮಾನವ ನಿರ್ಮಿತ ಪದ್ಧತಿಗಳು. ಸಂಪ್ರದಾಯವನ್ನು ನಾವು ಇಂಗ್ಲಿಷ್ ನಲ್ಲಿ ಅಂತೀವಿ ಟ್ರೆಡಿಷನ್ ಅಂತೇವೆ, ಕಸ್ಟಮ್ ಕೂಡ ಅಂತೇವೆ. ಅದಕ್ಕೆ ನಾನು ಸಂಪ್ರದಾಯ, ಟ್ರೆಡಿಷನ್, ಕಸ್ಟಮ್ 3 ಪದಗಳನ್ನ ಇಲ್ಲಿ ಪ್ರಯೋಗ ಮಾಡ್ತೇನೆ, ಯೂಸ್ ಮಾಡ್ತೇನೆ. ಸಂಪ್ರದಾಯ ಕಾಲಕ್ಕೆ, ಸ್ಥಾನಕ್ಕೆ ಬದಲಾಗುತ್ತೆ. ಇಟ್ ವೇರೀಸ್ ವಿತ್ ಟೈಮ್ ಅಂಡ್ ಪ್ಲೇಸ್. ಏನಿದ್ರ ಅರ್ಥ ಅಂದ್ರೆ ಸಮಯಕ್ಕೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ, ಸ್ಥಳಕ್ಕೆ ಕೂಡ ಅನುಗುಣವಾಗಿ ಸಂಪ್ರದಾಯ ಬದಲಾಗುತ್ತೆ. ಈಗ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ನಾವು ದಕ್ಷಿಣ ಭಾರತದಲ್ಲಿ ಹೆಚ್ಚಾನೆಚ್ಚು ಜನರು ಲುಂಗಿಯನ್ನ, ಗಂಡಸರು ಲುಂಗಿಯನ್ನ ಹಾಕೊಳ್ತಾರೆ. ಉತ್ತರ ಭಾರತದಲ್ಲಿ ನಿಮ್ಗೆ ಅದು ಜಾಸ್ತಿ ಸಿಗೋದಿಲ್ಲ. ದಕ್ಷಿಣ ಭಾರತದಲ್ಲಿ ಹೆಚ್ಚಾನೆಚ್ಚು, ಎಲ್ಲಾ ಕಡೆ ಅಂತಲ್ಲ, ಹೆಚ್ಚಾನೆಚ್ಚು ಇರುವ ಏನು ಹವಾಮಾನ ಇದೆನೋ, ಏನು ವೆದರ್ ಏನಿದೆ, ಕ್ಲೈಮೇಟ್ ಏನಿದೆ ಅಲ್ವಾ, ಅಲ್ಲಿ ನೋಡ್ಬಿಟ್ರೆ ನಾವು ಏನಾಗುತ್ತೆ, ಹ್ಯೂಮಿಡಿಟಿ ಜಾಸ್ತಿ. ಅದಕ್ಕಾಗಿ ನೀವು ಪರ್ಟಿಕ್ಯುಲರ್ ಆಗಿ ಕೇರಳಕ್ಕೆ ಹೋದ್ರೆ, ತಮಿಳ್ನಾಡು, ಎಲ್ಲಿ ಮಂಗಳೂರಿಗೆ ಹೋದ್ರೆ, ನಮ್ ಕಡೆ ಕರ್ನಾಟಕದಲ್ಲಿ ಕೋಸ್ಟಲ್ ಬೆಲ್ಟ್ ಅಂತ ಹೇಳ್ತೀವಲ್ವಾ, ಎಲ್ಲಿ ಸಮುದ್ರದ ತೀರ ಇದೆ, ಅಲ್ಲಿ ಹ್ಯೂಮಿಡಿಟಿ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ನೀವು ಈ ಕಡೆ ಹೋಗಿ ಕಾಶ್ಮೀರ, ಹಿಮಾಚಲ್ ಪ್ರದೇಶ, ದಿಲ್ಲಿ, ಇಲ್ಲಿ ಎಲ್ಲಿ ಜಾಸ್ತಿ ತಣ್ಣಗಿರುತ್ತೋ ಅಲ್ಲಿ ಜನರು ಮುಂಚೆಯಿಂದ ಕೂಡ ಪೈಜಾಮಗಳನ್ನು ಅಥವಾ ಈಗ ಪ್ಯಾಂಟ್ಗಳನ್ನು ಹಾಕ್ತಾರೆ. ಇದು ಒಂದು ಟ್ರೆಡಿಷನ್, ಇದೊಂದು ಸಂಪ್ರದಾಯ. ಅಲ್ಲಿನ ಒಂದು ಕಾರಣಕ್ಕೆ, ಅಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಜನರು ಬಟ್ಟೆಯನ್ನ, ಉಡುಪನ್ನ ಧರಿಸ್ತಾರೆ. ಇದರಲ್ಲಿ ಸರಿ ತಪ್ಪನ್ನೋದೇನಿಲ್ಲ. ಇದರ ಅರ್ಥ ದಿಲ್ಲಿಯವನು ಲುಂಗಿ ಹಾಕೊಳ್ಬಾರ್ದು ಅಥವಾ ದಕ್ಷಿಣ ಭಾರತದವನು ಪ್ಯಾಂಟ್ ಹಾಕೊಳ್ಬಾರ್ದು ಅಥವಾ ಪೈಜಾಮ ಹಾಕೋಬಾರ್ದು ಅಂತ ಅಲ್ಲ. ನಮ್ಮ ಒಂದು ವಾತಾವರಣಕ್ಕೆ ಅನುಕೂಲವಾಗಿರೋ ಬಟ್ಟೆಗಳನ್ನ, ಉಡುಪನ್ನ ನಾವು ಹಾಕೊಳ್ಬೇಕು. ಅದೇ ರೀತಿ ಊಟ ಕೂಡ. ಎಲ್ಲಿ ಸಮುದ್ರದ ತೀರ ಇರುತ್ತೋ ಅಲ್ಲಿ ತೆಂಗು ಜಾಸ್ತಿ ಬೆಳೆಯುತ್ತೆ, ಹೌದಲ್ವಾ? ಅಲ್ಲಿನ ಜನರು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಪ್ರತಿಯೊಂದು ಊಟದಲ್ಲಿ ಅವರು ತೆಂಗನ್ನೇ ಯೂಸ್ ಮಾಡ್ತಾರೆ. ನಾನ್ ವೆಜಿಟೇರಿಯನ್ ತಿನ್ನೋರು, ಮಾಂಸಾಹಾರ ಮಾಡೋರು ಎಲ್ಲದರಲ್ಲೂ ಮೀನವನ್ನು ತಿಂತಾರೆ. ಆದ್ರೆ ಎಲ್ಲಿ ಜಾಸ್ತಿ ತೆಂಗು ಸಿಗೋದಿಲ್ವೋ, ಎಲ್ಲಿ ಜಾಸ್ತಿ ಆ ಸಮುದ್ರ ಇರೋದಿಲ್ವೋ, ಜಾಸ್ತಿ ನೀರು ಇರೋದಿಲ್ವೋ, ಎಲ್ಲಿ ಜಾಸ್ತಿ ತೆಂಗು ಬರಲ್ವೋ, ಅಲ್ಲಿ ಜನ ತೆಂಗಿನ ನೀರನ್ನು ಯೂಸ್ ಮಾಡಲ್ಲ, ಅಥವಾ ತೆಂಗಿನ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ, ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರೆ, ಕಡಲೆ ಬೀಜದ ಎಣ್ಣೆ, ಅಥವಾ ಬೇರೆ ಯಾವ್ದೊಂದು ಎಣ್ಣೆ ಯೂಸ್ ಮಾಡ್ತಾರೆ. ಯಾಕೆ ಇದು ನಿಮ್ಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಯಕ್ಕೆ, ಕಾಲಕ್ಕೆ ಅನುಕೂಲವಾಗಿ ನಾವು ನಮ್ಮ ಮನೆಗಳಲ್ಲಿ, ಊರುಗಳಲ್ಲಿ, ಅಥವಾ ನಮ್ಮ ಏರಿಯಾಗಳಲ್ಲಿ, ರೀಜನ್ಗಳಲ್ಲಿ ಕೆಲವೊಂದು ಸಂಪ್ರದಾಯಗಳ, ಕೆಲವೊಂದು ಪದ್ಧತಿಗಳನ್ನ ಫಾಲೋ ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಧರ್ಮಕ್ಕೆ ಯಾವುದೇ ರೀತಿಯಾದ ನೇರ ಒಂದು ಸಂಬಂಧ, ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಅದಕ್ಕಾಗಿ ಇದಕ್ಕೆ ನಾವು ಏನಂತೇವೆ, ಇಟ್ ವೇರೀಸ್ ವಿತ್ ಟೈಮ್ ಅಂಡ್ ಪ್ಲೇಸ್. ಸಮಯ, ಕಾಲ, ಸ್ಥಾನಕ್ಕೆ ಅನುಗುಣವಾಗಿ ಇದು ಯಾವಾಗಲೂ ಬದಲಾಗ್ತಾ ಇರುತ್ತೆ. ಈಗ ಇನ್ನೊಂದೆರಡು ಕೆಲವೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಭಾಷೆ. ಈಗ ದೇವರಿಗೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರು ಕೊಡ್ತೇವೆ. ಆದ್ರೆ ಜನ ಏನ್ ಮಾಡ್ತಾರೆ, ಅಯ್ಯೋ ನನ್ ದೇವ್ರು ದೊಡ್ಡವನು, ನನ್ ದೇವ್ರು ಫಸ್ಟ್, ನಿನ್ ದೇವ್ರು ಸೆಕೆಂಡ್, ಇಲ್ಲ ನಿಮ್ ದೇವ್ರು ಆಮೇಲೆ ಬಂದಿದ್ದಾನೆ, ನನ್ ಧರ್ಮ ಮೊದಲು ಬಂದಿದೆ, ನಿನ್ ಧರ್ಮ ಆಮೇಲೆ ಬಂದಿದೆ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಸುಮ್ನೆ ಹೇಳಕ್ಕೆ, ಟಿವಿನಲ್ಲಿ ಡಿಬೇಟ್ಸ್ ಕೇಳಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಯಾಕೆ ಎಲ್ರಿಗೂ ತಮ್ಮ ತಮ್ಮ ಸಂಪ್ರದಾಯದಲ್ಲಿ ತುಂಬಾ ಇದು ಹೆಮ್ಮೆ, ಅದು ಇರ್ಬೇಕೋ ಇಲ್ವೋ ಅದ್ರ ಬಗ್ಗೆ ಕೂಡ ಆಮೇಲೆ ಮಾತಾಡೋಣ. ಅದ್ರಲ್ಲಿ ಏನ್ ತಿಳ್ಕೊಬೇಕಂದ್ರೆ, ಬೇರೆ ಬೇರೆ ಭಾಷೆಗಳಲ್ಲಿ ದೇವರಿಗೆ ಬೇರೆ ಬೇರೆ ಹೆಸರುಗಳಿವೆ, ಆದ್ರೆ ದೇವ್ರು ಇರೋನ್ ಮಾತ್ರ ಒಬ್ಬನೇ. ಅದಕ್ಕೆ ಹೇಳ್ತಾರಲ್ಲ, ದೇವನೊಬ್ಬ ನಾಮ ಹಲವು ಅಂತ. ಅದಕ್ಕಾಗಿ ಭಾಷೆಯನ್ನು ಆಧಾರ ಮಾಡ್ಕೊಂಡ್ಬಿಟ್ಟು ಯಾವ ಧರ್ಮವು ಶ್ರೇಷ್ಠ ಅಥವಾ ಕನಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ.